ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ. ಸ್ನೇಹಿತರೆ, ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಮತ್ತು ಅಲ್ಲಿ ಯಾವ ರೀತಿ ಈರುಳ್ಳಿ ಬೆಳೆಗಾರರಿಗೆ ಮತ್ತು ದರ ಏರಿಳಿಕೆಯಿಂದಾಗಿ ಯಾವ ರೀತಿ ರೈತರಿಗೆ ಸಂಕಷ್ಟವನ್ನು ಉಂಟು ಮಾಡೈತಿ ಮತ್ತು ಅತಿಯಾದ ಮಳೆಯಿಂದಾಗಿ ಈ ಈರುಳ್ಳಿ ಯಾವ ರೀತಿ ಸಂಕಷ್ಟ ಉಂಟು ಮಾಡೈತಿ ಮತ್ತು ಯಾವ ರೀತಿ ಈರುಳ್ಳಿ ಮಳೆಯಿಂದಾಗಿ ಹಾಳಾಗೈತಿ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಮತ್ತೊಂದು ವಿಚಾರ ಏನಪ್ಪ ಅನ್ನೋದಾದರೆ, ಮತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮತ್ತು ಇತರೆ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆಯುವ ಜಿಲ್ಲೆಯಾದ್ಯಂತ ಈ ವರ್ಷ ಈ ಈರುಳ್ಳಿ ಬೆಲೆಗಳಿಗೆ ರೇಟ್ ಹೆಚ್ಚಿಗೆ ಆಗುತ್ತಾ ಅನ್ನುವರು ಎಷ್ಟೋ ನನಗೆ ಜನ ಕಾಮೆಂಟ್ ಮಾಡಿದ್ರು. ಸ್ನೇಹಿತರೆ, ಈ ವರ್ಷ ಈರುಳ್ಳಿ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನನ್ನ ಸ್ನೇಹಿತ ಮಿತ್ರರು ಹೆಚ್ಚಿನ ಪ್ರಮಾಣದಲ್ಲಿ ಕಾಮೆಂಟ್ ಮಾಡಿದರು. ಸ್ನೇಹಿತರೆ, ಅದಕ್ಕೆ ಈ ದಿನ ಎಲ್ಲ ನನ್ನ ರೈತ ಮಿತ್ರರಿಗೆ ಉತ್ತರ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಶೇಷವಾಗಿ ಎಲ್ಲ ಅಪ್ಡೇಟ್ಗಳ ಮಾಹಿತಿಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ, ವಿಶೇಷವಾಗಿ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಮ್ಮ ಈರುಳ್ಳಿ ಬೆಳೆಗಾರರು ಯಾವ ರೀತಿ ನಷ್ಟ ಅನುಭವಿಸ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ವಿಶೇಷವಾಗಿ ನಮ್ಮ ಕರ್ನಾಟಕದಾದ್ಯಂತ ಹೆಚ್ಚಿನ ಈರುಳ್ಳಿ ಬೆಳೆಯುವ ಜಿಲ್ಲೆ ಅಂದರೆ ಬಾಗಲಕೋಟೆ ಜಿಲ್ಲೆ. ಸ್ನೇಹಿತರೆ, ಕಳೆದ ವರ್ಷ ಕ್ವಿಂಟಲ್ಗೆ ಈರುಳ್ಳಿಗೆ 4,000ದಿಂದ 5,500 ಬೆಲೆ ಸಿಕ್ಕಿತ್ತು ಸ್ನೇಹಿತರೆ. ಹಾಗಾಗಿ ಈ ವರ್ಷ ಹೆಚ್ಚಿನ ಈರುಳ್ಳಿ ಬೆಳೆದ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಸ್ನೇಹಿತರೆ. ಅವು ಯಾವ ಕಾರಣಕ್ಕಪ್ಪ ಅನ್ನೋದಾದರೆ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ 30ರಿಂದ 32 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಆಗುತ್ತಿತ್ತು ಸ್ನೇಹಿತರೆ. ಕಳೆದ ವರ್ಷ ಹೆಚ್ಚಿನ ಬೆಲೆ ದೊರೆತಿದ್ದರಿಂದ ಬಿತ್ತನೆ ಪ್ರಮಾಣ 42 ಸಾವಿರ ಹೆಕ್ಟೇರ್ ಹೆಚ್ಚಾಗಿದೆ ಸ್ನೇಹಿತರೆ. ಆದುದರಿಂದ ಅತಿಯಾದ ಮಳೆಯಿಂದ ಅರ್ಧದಷ್ಟು ಈರುಳ್ಳಿ ಬೆಲೆ ನೆಲಕ್ಕಚ್ಚಿದೆ ಸ್ನೇಹಿತರೆ. ಈ ರೀತಿ ಆದರೂ ಸ್ನೇಹಿತರೆ, ಈ ರೈತರಿಗೆ ಉತ್ತಮ ಬೆಲೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ರೈತನ ಕೊರಗು ಆಗಿದೆ ಸ್ನೇಹಿತರೆ. ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ 30ರಿಂದ 32 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಆಗುತ್ತಿತ್ತು ಸ್ನೇಹಿತರೆ. ಕಳೆದ ವರ್ಷ ಹೆಚ್ಚಿನ ಬೆಲೆ ದೊರೆತಿದ್ದರಿಂದ ಬಿತ್ತನೆ ಪ್ರಮಾಣ 42 ಸಾವಿರ ಹೆಕ್ಟೇರ್ ಹೆಚ್ಚಾಗಿದೆ ಸ್ನೇಹಿತರೆ. ಆದುದರಿಂದ ಅತಿಯಾದ ಮಳೆಯಿಂದ ಅರ್ಧದಷ್ಟು ಈರುಳ್ಳಿ ಬೆಲೆ ನೆಲಕ್ಕಚ್ಚಿದೆ ಸ್ನೇಹಿತರೆ. ಈ ರೀತಿ ಆದರೂ ಸ್ನೇಹಿತರೆ, ಈ ರೈತರಿಗೆ ಉತ್ತಮ ಬೆಲೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ರೈತನ ಕೊರಗು ಆಗಿದೆ ಸ್ನೇಹಿತರೆ. ಒಂದೆಡೆ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ನೇಹಿತರೆ. ಇನ್ನೊಂದೆಡೆ ಅತಿಯಾದ ಮಳೆಯಿಂದಾಗಿ ಬೆಳೆದು ನಿಂತಿದ್ದ ಬೆಳೆ ಕಣ್ಮುಂದೆ ಹಾಳಾಗಿ ಮಣ್ಣು ಸೇರ್ತಾ ಇದೆ ಸ್ನೇಹಿತರೆ. ಜಿಲ್ಲೆಯಲ್ಲಿ ಸುರಿದ ಅತಿಯಾದ ಮಳೆಯಿಂದಾಗಿ ಅಂದಾಜು ಕೆಲವು ವರದಿಗಳ ಪ್ರಕಾರ ಮತ್ತು ಸಮೀಕ್ಷೆಗಳ ಪ್ರಕಾರ 23,400 ಹೆಕ್ಟೇರ್ನಷ್ಟು ಈರುಳ್ಳಿ ಬೆಳೆ ಹಾನಿಯಾಗಿದೆ ಸ್ನೇಹಿತರೆ. ಕೆಲವು ಸಮೀಕ್ಷೆಗಳು ಇನ್ನೂ ನಡೆಯುತ್ತಿದ್ದು ಸ್ನೇಹಿತರೆ. ಅಂತಿಮ ವರದಿ ಇನ್ನಷ್ಟೇ ದಿನಗಳಲ್ಲಿ ಬರಬೇಕಾಗಿದೆ ಸ್ನೇಹಿತರೆ. ವಿಶೇಷವಾಗಿ ಸತತ ಮಳೆಯಿಂದಾಗಿ ಈರುಳ್ಳಿ ಗುಣಮಟ್ಟ ಕೂಡ ಕುಸಿದಿದೆ ಸ್ನೇಹಿತರೆ. ಈರುಳ್ಳಿಗಳನ್ನು ಕಾಯ್ದಿಟ್ಟುಕೊಳ್ಳುವ ಮತ್ತು ಸ್ಟೋರೇಜ್ ಮಾಡಿಕೊಳ್ಳಲು ನಮ್ಮ ರೈತರಿಗೆ ಇದೊಂದು ಸವಾಲಾಗಿ ಪರಿಣಮಿಸಿದೆ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಬಾಗಲಕೋಟೆ APMCಯಲ್ಲಿ ಎಷ್ಟೆಲ್ಲ ಈರುಳ್ಳಿ ಬೆಲೆಗಳು ಇದೆ ಮತ್ತು ಯಾವ ರೀತಿ ಎಷ್ಟು ಕ್ವಿಂಟಲ್ ಸ್ಟಾಕ್ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಈ APMCಯಲ್ಲಿ 3,000 ಕ್ವಿಂಟಲ್ ಈರುಳ್ಳಿ ಅವಕವಾಗಿತ್ತು, ಅಂದರೆ ಸ್ಟಾಕ್ ಆಗಿತ್ತು ಸ್ನೇಹಿತರೆ. ಈಗ ಕ್ವಿಂಟಲ್ಗೆ ಕನಿಷ್ಠ 500ರಿಂದ ಗರಿಷ್ಠ 1800 ರೂಪಾಯಿಗಳು ದೊರೆಯುತ್ತಿದೆ ಸ್ನೇಹಿತರೆ. ಮಾದರಿ ಬೆಲೆಯಾಗಿ
1200 ರೂಪಾಯಿ ಬೆಲೆಯಾಗಿದೆ ಸ್ನೇಹಿತರೆ. ಕಳೆದ ವರ್ಷಕ್ಕಿಂತ ಈ ಸಲ ಅರ್ಧದಷ್ಟು ಈರುಳ್ಳಿ ಬೆಲೆ ಕಡಿಮೆಯಾಗಿದೆ ಸ್ನೇಹಿತರೆ. ದಿಢೀರನೆ ಈರುಳ್ಳಿ ಬೆಲೆ ಕಡಿಮೆಯಾಗಲು ಯಾವ ಕಾರಣಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ಈರುಳ್ಳಿ ಬೆಳೆಯುವ ಜಿಲ್ಲೆಯಾದ್ಯಂತ ಅತಿಯಾದ ಮಳೆ ಮತ್ತು ಗುಣಮಟ್ಟದ ಈರುಳ್ಳಿ ಸಿಗದೇ ಇದ್ದ ಕಾರಣ ಸ್ನೇಹಿತರೆ, ನಮ್ಮ ಕಾಳು ಸಂತೆ ಮಾರಾಟಗಾರರು ಮತ್ತು ಮಧ್ಯವರ್ತಿಗಳು ಬೇರೆ ರಾಜ್ಯಗಳಿಂದ, ನಾಸಿಕ್ಕಾಗಲಿ ಇತರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಈರುಳ್ಳಿಗಳನ್ನು ಆಮದು ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ಇದೊಂದು ನಮ್ಮ ಈರುಳ್ಳಿ ಬೆಲೆಗಳಿಗೆ ದರ ಇಳಿಕೆ ಆಗಲಿಕ್ಕೆ ಇದೊಂದು ಕಾರಣ ಆಗಿದೆ ಸ್ನೇಹಿತರೆ. ಈ ಎಲ್ಲ ವದಂತಿಗಳಿಗೆ ಕಿವಿಗೊಡದೆ ಈ ವರ್ಷ ಈರುಳ್ಳಿ ಬೆಲೆ ಏರಿಕೆ ಆಗುವ ತೀವ್ರತೆ ಹೆಚ್ಚಳವಾಗಿದೆ ಸ್ನೇಹಿತರೆ. ಯಾವ ಕಾರಣಕ್ಕೆ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ನಮ್ಮ ಕರ್ನಾಟಕಾದ್ಯಂತ ಹೆಚ್ಚಿನ ಮಳೆ ಮತ್ತು ಈರುಳ್ಳಿಯ ಅಭಾವದಿಂದಾಗಿ ಈ ಮುಂಬರುವ ದಿನಗಳಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಒಂದು ಬಂಪರ್ ಲಾಟ್ರಿ ಇದ್ದಂತೆ ಸ್ನೇಹಿತರೆ. ಈ ವರ್ಷ ಹೆಚ್ಚಿನ ದರ ಸಿಗುವ ನಿರೀಕ್ಷೆ ಇದೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ರೈತರು ಏನು ಮಾಡಬೇಕಪ್ಪ ಅನ್ನೋದಾದರೆ, ನಾವು ಹೆಚ್ಚಿನ ಈರುಳ್ಳಿ ಬೆಳೆಗಳನ್ನು, ಗುಣಮಟ್ಟದ ಬೆಳೆಗಳನ್ನು ನಾವು ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಮತ್ತು ಈ ಮಧ್ಯವರ್ತಿಗಳು ಮತ್ತು ಕಾಳಸಂತೆಯಲ್ಲಿ ಮಾರಾಟಗಾರರನ್ನು ತಡೆಯುವುದು ಸ್ನೇಹಿತರೆ. ನಾವು ಸರಿಯಾದ ರೀತಿಯಿಂದ ಹತ್ತಿರ ಇರುವ APMC ಆಗಲಿ ಕೃಷಿ ಮಾರುಕಟ್ಟೆಗಳಲ್ಲಿ ಸರಿಯಾದ ರೇಟ್ಗಳನ್ನು, ಯಾವ ಬೆಲೆಗೆ ಯಾವ ರೇಟ್ ಇದೆ ಅನ್ನೋದನ್ನು ಸರಿಯಾದ ಮಾಹಿತಿ ಪಡೆದುಕೊಂಡು ನಾವು ಬೆಳೆಗಳನ್ನು ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ.